ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಕೆಲವೊಮ್ಮೆ ವಿಧಿಯಾಟ ಬೇರೆನೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಹುಟ್ಟುವಾಗಲೇ ಯಾವುದಾದ್ರೂ ಶಾರೀರಿಕ ನ್ಯೂನ್ಯತೆಗೆ ಒಳಗಾಗಿ ಕೆಲವರು ಅನುಭವಿಸ್ತಾ ಇರ್ತಾರೆ. ಆದರೆ ಇನ್ನು ಕೆಲವರು ಅಪಘಾತ ಆದಂಥ ಸಂದರ್ಭದಲ್ಲಿ ಅಥವಾ ಅನಾರೋಗ್ಯದ ಸಂದರ್ಭದಲ್ಲಿ ಕೆಲವು ಅಂಗಾಂಗ ವೈಫಲ್ಯ ಆಗತ್ತೆ, ಸಾಮರ್ಥ್ಯವನ್ನು ಕಳೆದುಕೊಳ್ಬಿಡ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅನುವಂಶಿಕತೆ ಅನ್ನೋದು ಪ್ರಮುಖ ಕಾರಣ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಇದನ್ನ ಹೊರತುಪಡಿಸಿ ಜ್ಯೋತಿಷ್ಯದಲ್ಲಿ ಏನಿದೆ, ಇದಕ್ಕೆ ನಿಖರವಾದಂಥ ಕಾರಣ ಏನು, ಜೊತೆಗೆ ಪರಿಹಾರ ಏನು ಅನ್ನೋದನ್ನ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಮಗುರುಭ್ಯೋ ನಮಃ. ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ದುಂ ದುರ್ಗಾಯೇ ನಮಃ. ಗಂ ಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವಂಥ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಚಾಲಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯವನ್ನು ಅನುಗ್ರಹಿಸಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವೈಶಾಖ ಮಾಸದ ಕೊನೆಯ ಅಂತ್ಯಭಾಗದಲ್ಲಿದ್ದೇವೆ. ವಿಶೇಷವಾಗಿ ಈ ವೈಶಾಖ ಮಾಸ ಅಂತಕ್ಕಂಥದ್ದು ನಮ್ಮೆಲ್ಲರ ಬದುಕಿನಲ್ಲಿ ಒಂದು ಹೊಸ ಚೇತನವನ್ನು ಹೇಗೆ ಚೈತ್ರ ಮಾಸ ತಂದು ಕೊಡುತ್ತೋ, ಇದಕ್ಕೊಂದಷ್ಟು ಪುಷ್ಟಿಯನ್ನು ಕೊಡ್ತಕ್ಕಂಥ ಮಾಸ ವೈಶಾಖ ಮಾಸ. ಮನುಷ್ಯನ ಕಾಮನೆಗಳನ್ನು ಸಿದ್ಧಿಸಿಕೊಳ್ಳುವ ಎಲ್ಲ ಅವಕಾಶ ಇರತಕ್ಕಂಥದ್ದು ವೈಶಾಖ ಮಾಸದಲ್ಲಿ. ಇನ್ನೇನು ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತಾ ಇದೆ. ವಿಶೇಷವಾಗಿ ಏನಪ್ಪ ಅಂದರೆ, ಈ ಚತುರ್ದಶಿ ಶುಕ್ರವಾರ ಅಶ್ವಿನಿ ನಕ್ಷತ್ರ ಬಂದಂಥ ಸಂದರ್ಭದಲ್ಲಿ ಶಿವಯೋಗ ಅಥವಾ ಶಿವಶಕ್ತಿ ಯೋಗ ಅಂತೇಳಿ ನಾವು ಕರಿತೀವಿ. ಚತುರ್ದಶಿಗೆ ಮಾಸ ಶಿವರಾತ್ರಿ ಅಂತೇಳಿ ಶಿವನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಅಥವಾ ಅವನ ಆರಾಧನೆ ಮಾಡ್ತಕ್ಕಂಥ ಸುಪರ್ವ ಕಾಲ. ಇವತ್ತಿನ ಶುಕ್ರವಾರ, ಸಾಕ್ಷಾತ್ ಶುಕ್ರವಾರಕ್ಕೆ ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣ, ಹೀಗೆ ವೆಂಕಟೇಶ್ವರ ಸ್ವಾಮಿ, ಹೀಗೆ ವಿಷ್ಣುವಿನ ಪಾತ್ರದೊಂದಿಗೆ ಶಿವನ ಶಕ್ತಿಯು ಅಥವಾ ಶಿವನೊಟ್ಟಿಗೆ ಇರ್ತಕ್ಕಂಥ ಶಕ್ತಿಯು ಇವತ್ತಿನ ದಿವಸ ಪ್ರೇರಣೆಯುಕ್ತವಾಗಿ ನಮ್ಮ ಬದುಕಿನಲ್ಲಿ ಯಾವ ಯಾವ ಕೆಲಸಗಳಿಗೆ ಶಿವನಿಂದ ನಾವು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥನೆ ಮಾಡಿದಾಗ ಶೀಘ್ರವಾಗಿ ಫಲ ಕೊಡ್ತಕ್ಕಂಥ ವಿಶೇಷತೆ ಏನಪ್ಪ ಅಂದರೆ, ಇವತ್ತಿನ ಶುಕ್ರವಾರದ ದಿವಸ ನೀವು ರಾಹುಕಾಲದಲ್ಲಿ ವಿಶೇಷವಾಗಿ 10:30 ಇಂದ 12 ಗಂಟೆ ಆ ಒಂದು ರಾಹುಕಾಲ ಸಮಯ ಅಂತಕ್ಕಂಥದ್ದು ಋಣರೋಗಾದಿ ದಾರಿದ್ರ್ಯಾದಿಗಳು ಇರತಕ್ಕಂಥವ್ರು ಎಷ್ಟೇ ಸಮಸ್ಯೆಗಳಿಂದ ಅಂದರೆ ಪ್ರಯತ್ನ ಪಟ್ಟರು ಸಾಲಗಳಿಂದ ವಿಮುಕ್ತಿ ಆಗ್ತಾ ಇಲ್ಲ, ರೋಗದಿಂದ ವಿಮುಕ್ತಿ ಆಗ್ತಾ ಇಲ್ಲ, ದಾರಿದ್ರ್ಯತೆಯಿಂದ ವಿಮುಕ್ತ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಇವತ್ತಿನ ದಿವಸ ಋಣರೋಗಾದಿ ದಾರಿದ್ರ್ಯ ಅಪಮೃತ್ಯವಹ ಭಯಶೋಕ ಮನಸ್ತಾಪ ನಶ್ಯಂತೂ ಮಮ ಸರ್ವದ ಅಂತೇಳಿ ಸಾಂಬಶಿವನಲ್ಲಿ ವಿಶೇಷವಾಗಿ ನಿಮ್ಮ ಈ 4 ವಸ್ತುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಾಗ ಖಂಡಿತ ನಮ್ಮ ಸಂಚಿತ ಕರ್ಮ ನಿವೃತ್ತಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು? ವಿಶೇಷವಾಗಿ ಮೊದಲನೆಯದಾಗಿ ನೀರನ್ನು ತಗೊಂಡು ಹೋಗಬೇಕು. ಇವತ್ತಿನ ದಿವಸ ನಿಮ್ಮ ಮನೆಯಿಂದನೇ ತೊಗೊಂಡು ಹೋಗ್ಬೇಕು. ಹೋಗ್ತಾ ಬಾಟ್ಲನ್ನ ನೀರಲ್ಲಿ ಎಲ್ಲೋ ಅಂಗಡಿಯಲ್ಲಿ ತೊಗೊಂಡು ಹೋಗಬಾರ್ದು. ಮನೆಗೆ ತೊಗೊಂಬಂದಿಟ್ಟು ನಿಮ್ಮ ಸಂಕಲ್ಪ ಇದೆ, ಸಂಕಲ್ಪ ಮಾಡ್ಕೊಳ್ಳಿ. ನೀರು, ಬಿಲ್ವಪತ್ರೆ, ಹಾಲು ಮತ್ತು ತುಪ್ಪ ಅಂದರೆ ವಿಶೇಷವಾಗಿರ್ತಕ್ಕಂಥ ಘೃತ ಅಂತ ಕರಿತೀವಿ. ಅಂದರೆ ಹಾಲು, ಸಕ್ಕರೆ, ಹಾಲು, ತುಪ್ಪ ಮತ್ತು ವಿಶೇಷವಾಗಿ ಬಿಲ್ವಪತ್ರೆ. ಇನ್ನು ಇವತ್ತಿನ ದಿವಸ ತುಪ್ಪವನ್ನು, ಈ 4 ವಸ್ತುಗಳನ್ನು ಮನೆಯಲ್ಲಿಟ್ಟು ಅನನ್ಯವಾಗಿ ಕುಲದೇವರನ್ನು, ಗುರುಗಳನ್ನು, ಹಿರಿಯರನ್ನು ಪ್ರಾರ್ಥನೆ ಮಾಡಿ ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಎಡಗೈಯಿಂದ ಬಲಗೈ ಮೇಲೆ ಹಾಕಿ ಈ ಮುಷ್ಟಿ ಮಾಡಿ ನಿಮ್ಮ ಎಲ್ಲ ಸಂಕಲ್ಪವನ್ನು ಆ ಒಂದು ಭಗವಂತನಿಗೆ ಅರ್ಪಣೆ ಮಾಡಿ ಆ ವಸ್ತುಗಳ ಮೇಲೆ ಹಾಕಿ ಅಥವಾ ಪ್ರೋಕ್ಷಣೆ ಮಾಡಿ
ತಗೊಂಡೋಗಿ ಶಿವನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿ 11 ಪ್ರದಕ್ಷಿಣೆ ಮಾಡಿ ಓಂ ನಮೋ ಭಗವತೆ ರುದ್ರಾಯ ಮಮ ಪಾಪಂ ನಿವಾರಯ ಓಂ ನಮೋ ಭಗವತೆ ರುದ್ರಾಯ ಮಮ ಪಾಪಂ ನಿವಾರಯ ಅಂತೇಳಿ ಮಂತ್ರನ 11 ಸಲ ಹೇಳಿ ಅನನ್ಯವಾಗಿ ಶಿವನನ್ನು ಪ್ರಾರ್ಥನೆ ಮಾಡಿ ಖಂಡಿತ ನಿಮಗೆ ಶುಭ ಫಲ ದಾರಿ ಯಾವುದಾದ್ರೂ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದು. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಶಶಿಕಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಕಲಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಶಿಕಲಾ ಅಂತ ಹಾವೇರಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ ಮೇಡಮ್, ನೌಕರಿ ಬಗ್ಗೆನೇ ಕೇಳಬೇಕಾಗಿತ್ತು. 30ರ ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 25 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ನಮಸ್ತೆ ಗುರು. ತಾಯಿ, ಹೇಗಿದ್ದೀರಾ? ಏನು ನಿಮ್ಮ ಪ್ರಶ್ನೆ? ಸರ್, ಕೆಲಸದ ಬಗ್ಗೆ ಮಾತಾಡ್ಬೇಕಾಗಿತ್ತು. ಇವತ್ತು ನಾಳೆ ಅಂತಾನೆ ಹೋಗ್ತಾ ಇದೆ, ಅಂದ್ರೆ ಮುಂದಕ್ಕೆ. ಏನು ಕೆಲಸ ಮಾಡ್ತಿದ್ದೀರಾ? ಕ್ಲರ್ಕ್ ಸರ್, ಡಾಟಾ ಎಂಟ್ರಿ ಆಪರೇಟರ್. ಏನಂದ್ರಿ? ಡಾಟಾ ಎಂಟ್ರಿ ಆಪರೇಟರ್ ಪಂಚಾಯತ್. ಓಕೆ, ನೀವು ಒಂದು ಕೆಲಸ ಮಾಡಿ, ಮಂಗಳವಾರದ ದಿನದಲ್ಲಿ ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕಪ್ಪ ಅಂದರೆ, ಈ ಥರ ಅಡಚಣೆಗಳು ಬಂದಾಗ ಗಣಪತಿಗೆ ದೂರ್ವಾರ್ಚನೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಅಥವಾ ಮಂಗಳವಾರದಿಂದ 21 ದಿನಗಳ ಕಾಲ ನಿರಂತರವಾಗಿ ಗಣಪತಿಯ ಮುಂದೆ ನೀವು ಕೂತು ಅನನ್ಯವಾಗಿ ಗಣಪತಿ ಅಷ್ಟೋತ್ತರವನ್ನು ಪಠಿಸುವಂಥ ವ್ಯವಸ್ಥೆ ಮಾಡಿ. ಎರಡನೇದಾಗಿ ವಿಶೇಷವಾಗಿ, ಯಾಕೆಂದರೆ ಈ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ವೃದ್ಧಿ ಆಗಬೇಕಾದ್ರೆ ಅಥವಾ ಅದರಲ್ಲಿ ಏನಾದರೂ ಅಡಚಣೆಗಳು ನಿವೃತ್ತಿ ಆಗಬೇಕಾದ್ರೆ ಸೂರ್ಯನ ಮತ್ತು ಗಣಪತಿ ಉಪಾಸನೆ ಮಾಡೋದ್ರಿಂದ ಖಂಡಿತ ಶುಭ ಆಗುತ್ತೆ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ವಿಶೇಷವಾಗಿ ಯಾರಾದರೂ ನಿಮ್ಮ ಪೂರ್ವಜರಲ್ಲಿ ತುಂಬ ಹಿರಿಯ ವಯಸ್ಸಾಗಿರ್ತಕ್ಕಂಥವ್ರ ಹತ್ರ ಹೋಗಿ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ. ಈ ರೀತಿಯಾಗಿ ನನಗೆ ಕೆಲಸ ಸಿಗ್ತಾ ಇಲ್ಲ ಅಂತಕ್ಕಂಥ ಅವ್ರ ಹತ್ರ ಹೇಳ್ಕೊಂಡಾಗ ಅವರಮ್ಮ ಒಳ್ಳೆಯದಾಗುತ್ತೆ ಅಂತೇಳಿ ದೈವಂ ಮಾನುಷ ರೂಪೇಣ ಅಂತೇಳಿ ಬಹಳ ಮುಖ್ಯವಾಗಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಹಿರಿಯರೊಟ್ಟಿಗೆ ಅಥವಾ ನಿಮಗೆ ಗೊತ್ತಿರತಕ್ಕಂಥ ಯಾರ ಹತ್ರನಾದರೂ ಹಿರಿಯರಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪನೆ ಮಾಡಿದಾಗ ಖಂಡಿತ ಇದಕ್ಕೆ ಮುಕ್ತಿ ಸಿಗುತ್ತೆ. ಗಣಪತಿ ಪ್ರಾರ್ಥನೆ ಮಾಡಿ 21 ದಿವಸ ಗಣಪತಿ ಅಷ್ಟೋತ್ತರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ರಾಮನಗರದಿಂದ ಮಂಗಳ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, 1 ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 28. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಗುರುಗಳೇ. ನೀವ್ ಹೇಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನಿದೆ ನಿಮ್ಮ ಪ್ರಶ್ನೆ? ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಏನು ವಯಸ್ಸು ಮಗನಿಗೆ? ಮಗನಿಗೆ 28 ವರ್ಷ ಗುರುಗಳೇ. ಏನು ಕೇಳಬೇಕಿತ್ತು? ಅವನು 2 ಲಾರಿ ತಗೊಂಡಿದ್ದಾನೆ ಗುರುಗಳೇ, ಲೋನ್ ಮೇಲೆ. ಅದು ಬಿಸ್ನೆಸ್ಗಳೇ ಯಾಕೋ ಆಯ್ತಿಲ್ಲ ಗುರುಗಳೇ. ಒಂದ್ ಎಡವಟ್ಟು ಆಯ್ತಾನೆ ಇರ್ತವೆ. ಗುರುವಾರದ ದಿವಸ ಒಂದು ಪರಿಷ್ಕಾರವನ್ನು ಮಾಡ್ಕೊಳ್ಳಿ. ಎರಡನೇದಾಗಿ ಏನಪ್ಪ ಅಂದರೆ, ಇನ್ನು ಅಮಾವಾಸ್ಯೆ ಬರ್ತಾ ಇದೆ. ಪ್ರತಿ ಅಮಾವಾಸ್ಯೆಗೆ 2 ಕುಂಬಳಕಾಯಿಯನ್ನು ಪ್ರತ್ಯೇಕವಾಗಿ, ಯಾಕೆಂದರೆ ನಾವು 10 ಗಾಡಿ ನಿಲ್ಲಿಸ್ಬಿಟ್ಟು 10 ಗಾಡಿಗೆ ಒಂದೇ ಕುಂಬಳಕಾಯಿನ ತೆಗೆದು ಹೊಡೆಯುವಂಥ ವ್ಯವಸ್ಥೆ ಮಾಡಬೇಡಿ. ಏನು ಮಾಡಬೇಕಪ್ಪ ಅಂದರೆ, ಗುರುವಾರದ ದಿವಸ ನಿಮ್ಮ ವಾಹನಗಳ ಮೇಲೆ ಅರಿಶಿಣದ ನೀರನ್ನು ಚಿಮುಕಿಸುವಂಥ ಕೆಲಸ ಮಾಡ್ಕೊಳ್ಳಿ. ಗುರುವಾರದ ದಿವಸ ಅರಿಶಿಣದ ನೀರನ್ನು ಚಕ್ರಿಗೆ ಹಾಕುವಂಥದ್ದು, ಗಾಡಿ ಮೇಲೆ ಗಾಡಿ ಒಳಗಡೆ ಎಲ್ಲ ಕೂಡ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅಮಾವಾಸ್ಯೆಗೆ ಪ್ರತ್ಯೇಕವಾಗಿ 2 ಕುಂಬಳಕಾಯಿಯನ್ನು ತೊಗೊಂಡು ಬಂದು ಬೆಳಗ್ಗೆ ಮತ್ತು ಸಾಯಂಕಾಲ ಯಾವ ಸಮಯ ಬೇಕಾದರೂ ಆಗ್ಬೋದು. ಸಾಯಂಕಾಲ ಮಾಡಿದ್ರೆ ತುಂಬ ಉತ್ತಮ. ಸಾಯಂಕಾಲದ ಸಮಯದಲ್ಲಿ ಉಷಾ ಅಥವಾ ನಿಶಾ ಕಾಲಕ್ಕೆ ಸಮೀಪಿಸಿದಾಗ ಆ ಸಮಯದಲ್ಲಿ ನೀವು ವಿಶೇಷವಾಗಿ ಕುಂಬಳಕಾಯಿಯಲ್ಲಿ ಏನು ಹಾಕಬೇಕಪ್ಪ ಅಂದರೆ, ಬಿಳಿ ಸಾಸಿವೆ, ಉಪ್ಪು ಮತ್ತು ಕರಿಮೆಣಸನ್ನು ಹಾಕಿ ಆ ಒಂದು ಹೋಲ್ ಮಾಡಿ ಅದರೊಳಗಡೆ ಹಾಕಿ ಗಾಡಿಗೆ ಎಳಿ ತೆಗೆದು ಗಾಡಿಯ ಹಿಂಭಾಗದಲ್ಲಿ ತೊಗೊಂಡೋಗಿ ಹೊಡೀರಿ. ಈ ಕೆಲಸ ಮಾಡ್ತಾ ಬನ್ನಿ, ಖಂಡಿತ ವ್ಯಾಪಾರ ವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ. ಹಾಗೆ ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ, ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಸಾಂಬಶಿವನ ಪ್ರಾರ್ಥನೆ ಇವತ್ತಿನ ದಿವಸ ಅತ್ಯಂತ ಶ್ರೇಷ್ಠಪ್ರದವಾಗಿರತಕ್ಕಂಥದ್ದು. ಹಾಗಾಗಿ ಶಿವನ ಪ್ರಾರ್ಥನೆಯೊಟ್ಟಿಗೆ ಇವತ್ತಿನ ದಿವಸ ರಾಶಿಫಲವನ್ನು ನೋಡೋಣ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಆದಿತ್ಯಾದನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ವಿಶೇಷವಾಗಿ ಇವತ್ತಿನ ದಿವಸ ಧರ್ಮಪ್ರದವಾಗಿರ್ತಕ್ಕಂಥ ಕಾರ್ಯಾದಿಗಳಲ್ಲಿ ಭಾಗ್ಯವಹಿಸಬಹುದಾಗಿರ್ತಕ್ಕಂಥದ್ದು, ಧರ್ಮ ಕಾರ್ಯಗಳಿಗೆ ಹಣವನ್ನು ವ್ಯಯಿಸುವಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ
ಪ್ರೀತಿ ವಿಶ್ವಾಸರಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸಿಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮ ಸ್ಪಂದನೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸ ವೃತ್ತಿ ರಂಗದಲ್ಲೂ ಕೂಡ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ಸರ್ಕಾರದಿಂದ ಸಹಯೋಗ ಸಿಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ಸಹಯೋಗದೊಂದಿಗೆ ಮಾಡುವಂಥ ಕೆಲಸ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಅನುಕೂಲ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವಿದ್ಯಾರ್ಥಿಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಸರ್ಕಾರದ ಕೆಲಸದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಭಾಗ್ಯೋದಯವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ನಿಮ್ಮ ರಾಶಿಯಲ್ಲೇ ರವಿಯ ಸ್ಥಿತಿನ ಇರ್ತಕ್ಕಂಥದ್ದು, ಬುಧನ ಸ್ಥಿತಿ ಇರ್ತಕ್ಕಂಥದ್ದು. ವಿಶೇಷವಾಗಿ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತೇಳಿ ಅದರೊಟ್ಟಿಗೆ ನಿಮ್ಮ ಒಂದು ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಂಡಾಗ ಖಂಡಿತ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾದ ಚಂಚಲತೆ ಇರುತ್ತೆ, ಅಂದರೆ ವ್ಯಾಕುಲತೆ ಅಲ್ಲ, ಚಂಚಲತೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಚಂಚಲತೆ ನಿವೃತ್ತಿ ಆಗಬೇಕು. ವಿಶೇಷವಾಗಿ ಫಲವನ್ನು ಪಡ್ಕೊಳ್ಬೇಕಾದ್ರೆ ವೃಷಭ ರಾಶಿಯವರು ಕುಲದೇವರ ಪ್ರಾರ್ಥನೆ ಮಾಡಿ, ರಾಮಚಂದ್ರನ ದರ್ಶನ, ರಾಮಚಂದ್ರನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಆಧ್ಯಾತ್ಮಿಕ ಸಾಧನೆಯೊಟ್ಟಿಗೆ ನಿಮ್ಮ ಮನಸ್ಸನ್ನು ಬೆಳೆಸಿಕೊಳ್ಳುವಂತಹ ಸುಯೋಗ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿಯಾಗ್ತಕ್ಕಂಥ ಸುಯೋಗ ಅಥವಾ ಆ ಪಥದಲ್ಲಿ ಚಲಿಸುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಮಿಥುನ ರಾಶಿಯವರು ಇವತ್ತಿನ ದಿವಸ ದುರ್ಗೆಯ ಪ್ರಾರ್ಥನೆ, ರಾಜರಾಜೇಶ್ವರಿಯ ದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಶಿಕ್ಷಣ ಕ್ಷೇತ್ರದಲ್ಲಿದ್ದಂಥವರಿಗೆ ಸನ್ಮಂಗಳಕರವಾಗಿರ್ತಕ್ಕಂಥದ್ದು, ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ವೀಸಾ ಈ ರೀತಿಯಾಗಿ ಅಡಚಣೆಗಳಿದ್ದಂಥದ್ದಕ್ಕೂ ಕೂಡ ಇವತ್ತಿನ ದಿವಸ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಶ್ರೀನಿವಾಸನ ದರ್ಶನ, ಶ್ರೀನಿವಾಸನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಅಂಗವೈಕಲ್ಯತೆ ಅಂತ ಬಂದಾಗ ಕೆಲವರು ಹುಟ್ಟಿಂದಿನಾಗಿಂದಲೇ ಅಂಗವೈಕಲ್ಯತೆಯನ್ನು ಅನುಭವಿಸ್ತಾ ಇರ್ತಾರೆ, ಅಥವಾ ಅಪಘಾತ ಆದಂಥ ಸಂದರ್ಭದಲ್ಲಿ ಅಥವಾ ಮುಂದೆ ಏನಾದರೂ ಅನಾರೋಗ್ಯ ಸಮಸ್ಯೆ ಆದಾಗ ಕೂಡ ಆ ಒಂದು ಶಾರೀರ ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ಬಿಡುತ್ತೆ, ಅಂಗಾಂಗಗಳ ಒಂದು ಬದಲಾವಣೆಗೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಇದು ಯಾವ ಕಾರಣದಿಂದ, ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಗ್ರಹಗಳ ದೃಷ್ಟಿಯಿಂದ ಈ ರೀತಿ ಸಮಸ್ಯೆಗಳಾಗ್ಬೋದಾ, ಹೇಗೆ ಗುರುಗಳೇ? ಶಾಸ್ತ್ರದಲ್ಲಿ ಕರ್ಮಣಾಜಾಯತೆ ಸರ್ವಂ ಅಂತ ಹೇಳುತ್ತೆ. ಬಹಳ ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯದಲ್ಲಿ 6ನೇ ಭಾವ, 8ನೇ ಭಾವ, 12ನೇ ಭಾವ. 6ನೇ ಭಾವ ದೇಹ, ನಮ್ಮ ದೇಹ ಏನಿದೆಯೋ ತನುಭಾವ, ಮತ್ತು 6ನೇ ಭಾವಕ್ಕೆ ನಾವು ಮುಖ್ಯವಾಗಿ ಇದನ್ನು ಮಾಡ್ತೀವಿ, ಕಾಂಬಿನೇಷನ್ನ ಮಾಡ್ಕೊಳ್ತೀವಿ. ಅದರಿಂದ 2ನೇ ಭಾವ ಆಗಿರ್ತಕ್ಕಂಥದ್ದು ಸಪ್ತಮ ಭಾವ ಆದರೆ, ಅದರಿಂದ 3ನೇ ಭಾವ ಆಗಿರ್ತಕ್ಕಂಥದ್ದು 8ನೇ ಭಾವ ಆಗುತ್ತೆ. 8 ರೋಗ ರುಜಿನಗಳನ್ನು ಅಂದರೆ ಬಹಳ ಮುಖ್ಯವಾಗಿ ಹೆಚ್ಚಿಸುವಂಥದ್ದು. ಆ ಕಾರ್ಯದಲ್ಲಿ ಈಗ ಸಣ್ಣದಾದಂಥ ಪ್ರಮಾಣ ಕೊನೆಗೆ ಅದು ಕಾಲು ತೆಗೆಯುವಂಥ ಹಂತಕ್ಕೆ ಹೋಗಿ ನಿಲ್ತಕ್ಕಂಥದ್ದಾಗುತ್ತೆ. ಅದು ಮುಖ್ಯವಾಗಿ 12ನೇ ಭಾವಕ್ಕೆ ನಾವು ಕನೆಕ್ಟ್ ಇಟ್ಕೊಳ್ತೀವಿ. ಜನ್ಮ 6ನೇ ಭಾವ, 8ನೇ ಭಾವ ಮತ್ತು 12ನೇ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮುಖ್ಯವಾಗಿ ಏನಪ್ಪ ಅಂದರೆ ರಾಹು, ಶನಿ, ಕುಜ ಈ 3ರ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಖಂಡಿತವಾಗಿ ಶತಸಿದ್ಧವಾಗಿ ಹೇಳ್ಬೋದು, ಅಕ್ಯುರೇಟಾಗಿ ಹೇಳ್ಬೋದು, ಇವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಅಂಗಹೀನ ಆಗ್ತಾರೆ ಅಂತಕ್ಕಂಥದ್ದು. ಇನ್ನು ಅಂಗಹೀನ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ನಾವು ಪಂಚಮ ಭಾವ ಅಂತ ಹೇಳಿ ಕರಿತೀವಿ. ಪಂಚಮಕ್ಕೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. 5ನೇ ಮತ್ತು 9ನೇ ಭಾವಕ್ಕೆ ಏನಾದರೂ ಸಮಸ್ಯೆ ಬಂದಿದ್ದಾಗ, ಅಲ್ಲೇನಾದರೂ ನಿಶಕ್ತವಾಗಿರ್ತಕ್ಕಂಥ ಗ್ರಹಗಳು, ಪಾಪಗ್ರಹಗಳ ದೃಷ್ಟಿ ಇದ್ದಾಗ, ಇಂದಿನ ಜನ್ಮ ತಂದೆ ತಾಯಿಗಳು ಮಾಡಿರ್ತಕ್ಕಂಥದ್ದು ಈ ಜನ್ಮದಲ್ಲಿ ಇವ್ರಿಗೆ ಆಕ್ಟಿವೇಟ್ ಆಗಿ ಇವರು ಕೂಡ ಶಾಶ್ವತವಾಗಿ ಯಾವ ರೋಗನೂ ಇರಲ್ಲ ಅವ್ರಿಗೆ. ಆದರೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಕೆಲವು ನಾವು ಸಾಧ್ಯತೆಗಳನ್ನು ನೋಡಿದ್ದೀವಿ. ಸೊಂಟ ಬಿದ್ದೋಯ್ತು ಅಂದರೆ ನಡೆಯೋಕ್ಕಾಗದೇ ಇರತಕ್ಕಂಥದ್ದು. ಇದಕ್ಕೆಲ್ಲ ಮುಖ್ಯವಾಗಿ ಶನಿ ಮತ್ತು ವಿಶೇಷವಾಗಿ ರವಿಯ ಸಂಯೋಜನೆ. ಇನ್ನೊಂದು ಆತ್ಮಕಾರಕನಾಗಿರ್ತಕ್ಕಂಥ ರವಿ ಬಲವಿತನಾಗಿದ್ದರೆ ನೋಡಲಿಕ್ಕೆ ಅವರು ಸದೃಢವಾಗಿ ಇರ್ತಾರೆ, ಅಂದರೆ ಮನಸ್ಸು ಗಟ್ಟಿಯಾಗಿರುತ್ತೆ. ದೇಹಕ್ಕೆ ಸಂಬಂಧಪಟ್ಟಿದ್ದು ಗುರುವಿನ ಪ್ರಾರಂಭ ಆಗ್ತಕ್ಕಂಥದ್ದು. ಹಾಗಾಗಿ ಗುರು ದೇಹಕಾರಕನಾಗಿರೋದ್ರಿಂದ ಬಹಳ ಮುಖ್ಯವಾಗಿ ಗುರು ಅಸ್ತನಾಗಿದ್ದಾನೆ ಅಂತ ಇಟ್ಕೊಳ್ಳಿ. ಅಸ್ತನಾಗಿದ್ದಾಗ ಗುರುವಿನ ಮೇಲೆ ಈ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ, ಅದು ರಾಹು ಎಸ್ಪೆಷಲಿ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ರೋಗ ರುಜಿನಗಳನ್ನು ಹರಡುವಂಥದ್ದು ಕೆಲಸ ಏನಾಗುತ್ತಪ್ಪ ಅಂದರೆ ರಾಹುವಿನಿಂದ ಆಗುತ್ತೆ. ಹಾಗಾಗಿ ಆ ರಾಹುವಿನ ದೃಷ್ಟಿ, ಈ ನಾವು ಗುರು ರಾಹು ಪರಮಾದಾಗ ಚಾಂಡಾಳ ಯೋಗ ಅಂತ ಕರಿತೀವಿ ನೋಡಿ. ಒಳ್ಳೆ ಫಲಗಳನ್ನು ಕೂಡ ನಿಷ್ಫಲ ಮಾಡತಕ್ಕಂಥ ಸ್ಥಿತಿ ಆ ಒಂದು ಕಾಲಮಾನಕ್ಕೆ ಬರ್ತಕ್ಕಂಥದ್ದಾಗಿ ಜ್ಯೋತಿಷ್ಯದಲ್ಲಿ ದೇಹಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಹಗಳು ಇದ್ದಾವೆ. ಗ್ರಹಗಳ ಒಂದು ಚಲನೆಯುಕ್ತವಾಗಿ ಒಂದು ಜೀವನವು ಕೂಡ ನಡೀತಾ ಇರತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಬೆಂಗಳೂರಿನಿಂದ ನಾರಾಯಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಾರಾಯಣ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ?
ಮೇಡಮ್ ನಾವು ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಓಕೆ, 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಗುರುಗಳೇ ಚೆನ್ನಾಗಿದೆ ಗುರುಗಳೇ, ಕೋಟಿ ಕೋಟಿ ನಮಸ್ಕಾರ ಗುರುಗಳೇ. ನಮಸ್ಕಾರ. ಏನು ಮಾಡ್ಕೊಂಡಿದ್ದೀರಾ ನೀವು? ನಾವು ಈ ಕೇಬಲ್ ಕೆಲಸದಲ್ಲಿ ಸಬ್ ಕಾಂಟ್ರಾಕ್ಟರ್ ಅಂತ ಮಾಡ್ತಾ ಇದ್ದೀನಿ ಗುರುಗಳೇ. ಕೇಬಲ್ ಅನುಕೂಲ ಆಗ್ತಾ ಇದೆಯಾ? ಇಲ್ಲ ಗುರುಗಳೇ, ತುಂಬಾ ಈ ವರ್ಕ್ ಅಲ್ಲಿ ಬರುತ್ತೆ ಹೋಗುತ್ತೆ ಎಳ್ದಾಡ್ತಾ ಇದೆ. ಅಂದ್ರೆ ಮನೆ ಬೇರೆ ಒಂದು ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಜೂನ್ ಮೇಲೆ ಪ್ರಯತ್ನ ಪಡ್ತಾ ಇದ್ದೀನಿ ಗುರುಗಳೇ. ಸೆಪ್ಟೆಂಬರ್ ನಂತರ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಒಂದೊಮ್ಮೆ ಭೂವರಾಹ ಸ್ವಾಮಿ ಸನ್ನಿಧಾನ ಈಗ ನೀವು ಮೈಸೂರಿನಲ್ಲಿ ಅರಮನೆಯಲ್ಲೇ ಇದೆ, ಅಥವಾ ನಮ್ಮ ಇದ್ರ ಹತ್ರ ಕೂಡ ವರಾಹನ ಸನ್ನಿಧಾನ ಇದೆ. ಒಂದೊಮ್ಮೆ ವರಾಹ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಭೂಮಿಯ ಮಣ್ಣನ್ನು ತೆಗೆದುಕೊಂಡು ಹೋಗಿ ಆ ದೇವರ ಹತ್ರ ಇಟ್ಟು ತಗೊಂಬಂದು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಂಕಲ್ಪ ನೆರವೇರುತ್ತೆ. ಎರಡನೇದಾಗಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ವ್ಯವಹಾರ ಏನು ಇವಾಗ ಬಿಸ್ನೆಸ್ ಅಂತ ಏನು ಮಾಡ್ತಾಯಿದ್ರೋ, ಕಾಯಕ ಏನು ಮಾಡ್ತಾಯಿದ್ರೋ, ಇದರಲ್ಲಿ ಯಾಕೆಂದರೆ ಸ್ವಲ್ಪ ಅನಪೇಕ್ಷಿತವಾಗಿರ್ತಕ್ಕಂಥ ಒತ್ತಡಗಳೇ ನಿಮ್ಮಲ್ಲಿ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಪ್ರತಿ ಮಂಗಳವಾರ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಕಲ್ಸಕ್ಕರೆ ಜೇನುತುಪ್ಪ ಎರಡನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ, ನರಸಿಂಹ ಖಂಡಿತ ಒಳ್ಳೇದು ಮಾಡ್ತಾನೆ. ಓಕೆ, ಧನ್ಯವಾದಗಳು ನಾರಾಯಣ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ? ಸಿಂಹರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ಕಣ್ಣಿನ ಸಮಸ್ಯೆ ನಿಮಗೇನಾದರೂ ಕೂಡ ಕಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ತೆರಿಗೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕೋರ್ಟು ಕಚೇರಿ ವ್ಯವಹಾರ ಆದಿಗಳಲ್ಲಿ ಇವತ್ತಿನ ದಿವಸ ನೀವು ಅಂದುಕೊಂಡ ಮಾರ್ಗದಲ್ಲಿ ಸಾಗುವಂತಹ ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತಾ ಇದ್ದರೆ ಸಿಂಹರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ನಾರಾಯಣನ ದರ್ಶನ ಮಾಡಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆಕಸ್ಮಿಕವಾಗಿರ್ತಕ್ಕಂಥ ದುರ್ಘಟನೆಗಳು ನಡೆಯಬಹುದಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಎಚ್ಚರವಾಗಿರಿ. ಇವತ್ತಿನ ದಿವಸ ಪ್ರಯಾಣ ಅಥವಾ ಮಾತಿನ ಮೇಲೆ ಎರಡರಲ್ಲೂ ಕೂಡ ಹಿಡಿತ ಇಟ್ಕೊಂಡಾಗ ಖಂಡಿತ ಶುಭವಾಗುತ್ತೆ. ಕನ್ಯಾ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ ಮಾಡಿ ನಂಜುಂಡೇಶ್ವರನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಇವತ್ತಿನ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ಕೂಡ ಉತ್ತಮ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಹೊಸ ಆವಿಷ್ಕಾರಗಳಿಗೆ ನಿಮ್ಮ ಮನಸ್ಸು ಪ್ರೇರಣೆ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಬ್ಯಾಂಕ್ ಉದ್ಯೋಗಸ್ಥರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಯಾವುದಾದ್ರೂ ಗುರುಕ್ಷೇತ್ರದಲ್ಲಿ ಸ್ವಲ್ಪ ಸಮಯವನ್ನು ವ್ಯಯಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ತುಲಾರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಲಾಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಚಂಚಲ ಮನಸ್ಸು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದು. ವ್ಯಾಪಾರದಲ್ಲಿ ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಒಟ್ಟಾರೆಯಾಗಿ ಉದ್ಯೋಗ ವ್ಯಾಪಾರದಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಿದೆ. ವಿಶೇಷವಾಗಿ ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೆ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ದಾವಣಗೆರೆಯಿಂದ ಹಾಲೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ವಾಯ್ಸ್ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಅದು ಮದುವೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡಿ. 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 12. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಹೇಳ್ತಾ ಇದ್ದೀರಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ, ಆರಾಮಿರಿ ಗುರುಗಳೇ. ಮದುವೆ ಬಗ್ಗೆ ವಿಚಾರ ಮಾಡ್ಬೇಕಾಯ್ತು. ತಾಯಿ ಒಳ್ಳೇದು ಮಾಡಲಿ. ಏನು ಏಜ್ ಈಗ? 28 ವರ್ಷ ಇದೆ. 28 ವರ್ಷ. ಏನು ಹೆಸರಿಟ್ಟಿದ್ದೀರಾ? ದೀಪಕ್ ಅಂತ ಇಟ್ಟಿದ್ದೀವಿ. ಮದುವೆ ಪ್ರಯತ್ನಗಳು ನಡೀತಾ ಇದೆಯಾ? ಹ್ಞೂ ಸರ್ ಗುರುಗಳೇ. ಆದರೆ ಚಿಂತೆ ಮಾಡುವ ಅಗತ್ಯವಿಲ್ಲ. ನವಂಬರ್ ನಂತರದಲ್ಲಿ ಅನುಕೂಲ ತೋರಿಸ್ತಾ ಇದೆ. ಆದರೆ ಸ್ವಲ್ಪ ಮಗುವಿನ ಜಾತಕದಲ್ಲೇ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವೇನು ಮಾಡಬೇಕಪ್ಪ ಅಂದರೆ ಒಂದು 8 ಶುಕ್ರವಾರಗಳ ಕಾಲ ಯಾವುದಾದ್ರೂ ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಆ ಮಗಳ ಹೆಸರಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಎರಡನೇದಾಗಿ ಏನಪ್ಪ ಅಂದರೆ 5 ಗುರುವಾರಗಳ ಕಾಲ ಆ ಹುಡುಗಿಯ ಹೆಸರಲ್ಲಿ ವಿಶೇಷವಾಗಿ ಯಾವುದಾದ್ರೂ ಗುರುಗಳ ಸನ್ನಿಧಾನ ಅಥವಾ ನವಗ್ರಹಗಳಲ್ಲಿ ಗುರು ಇರತಕ್ಕಂಥ ಸನ್ನಿಧಾನದಲ್ಲಿ 5 ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಆ ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸಿ ಖಂಡಿತ ನಿಮಗೆ 2 ತಿಂಗಳ ಆನಂತರದಲ್ಲಿ ಒಳ್ಳೆ ಫಲ ಸಿಗ್ತಕ್ಕಂಥದ್ದಾಗುತ್ತೆ.
ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ? ಮುಂದಿನ ರಾಶಿ ಧನುರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಅನವಶ್ಯಕವಾದಂಥ ಚರ್ಚೆಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದು. ಅದರೊಟ್ಟಿಗೆ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಾರ್ಯಾದಿಗಳಲ್ಲೂ ಕೂಡ ಅಪಜಯ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಸದೃಢತೆಯಿಂದ ನಿಮ್ಮ ಮನಸ್ಸನ್ನು ತದೇಕ ಚಿತ್ತವಾಗಿ ಅದರೊಟ್ಟಿಗೆ ಲಕ್ಷ್ಯ ವಹಿಸಿದಾಗ ಖಂಡಿತ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಧನುರಾಶಿಯವರು ಎಲ್ಲರ ಒಂದು ಸಮಾಗಮನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕಾಣಬೇಕಾದರೆ ಗುರು ಹಿರಿಯರ ಒಂದು ಇವತ್ತಿನ ದಿವಸ ದರ್ಶನ, ಅವರೊಟ್ಟಿಗೆ ಸಮಾಲೋಚಿಸುವಂಥ ವ್ಯವಸ್ಥೆ, ಅಥವಾ ಯಾವುದಾದ್ರೂ ವೃದ್ಧಾಶ್ರಮಗಳಿಗೆ ಹೋಗಿ ನಿಮ್ಮ ಶಕ್ತ್ಯಾನುಸಾರದಲ್ಲಿರ್ತಕ್ಕಂಥ ಆ ಶಕ್ತಿಗೆ ಅನುಸಾರವಾಗಿ ಏನಾದರೂ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ವೃತ್ತಿರಂಗದಲ್ಲಿ ಅಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸಮಾಜದಲ್ಲೂ ಕೂಡ ಸ್ವಲ್ಪ ಉನ್ನತವಾಗಿರ್ತಕ್ಕಂಥ ಗೌರವ ಸನ್ಮಾನಾದಿಗಳು ಕೂಡ ಸಿಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಪ್ರಯತ್ನ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಮಕರ ರಾಶಿಯವರು ಕುಲದೇವರ ಪ್ರಾರ್ಥನೆ ಮಾಡಿ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರು ಖಂಡಿತ ಇವತ್ತಿನ ದಿವಸ ಸನ್ಮಂಗಳಕರವಾಗಬೇಕಾದ್ರೆ ಆಂಜನೇಯನ ದರ್ಶನವನ್ನು ಮಾಡಿ ಆಂಜನೇಯನಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಗೋಸೇವೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಇನ್ನು ಹೊಸ ವೃತ್ತಿರಂಗದಲ್ಲಿ ಹೊಸ ಅವಕಾಶಗಳು, ಜವಾಬ್ದಾರಿಗಳು ಬರ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಕುಂಭರಾಶಿಯವರು ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸ್ವಂತ ಪರಿಶ್ರಮದ ಮೇಲೆ ಬಂದಂಥ ಎಲ್ಲ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳಿಗೆ ಇವತ್ತಿನ ದಿವಸ ಧಕ್ಕೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಅಣ್ಣ ತಮ್ಮಂದರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದು. ವೃತ್ತಿರಂಗದಲ್ಲೂ ಕೂಡ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಮಾಧಾನದಿಂದ ಎಲ್ಲ ಕೆಲಸಗಳನ್ನು ಕೂಡ ಸಿದ್ಧಿಸಿಕೊಳ್ಳುವ ಹಾಗೆ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆಯನ್ನು ಕಾಣಬೇಕಾದರೆ ತಾಯಿ ದುರ್ಗೆಯ ಪ್ರಾರ್ಥನೆ, ದುರ್ಗಾಂಬೆಯ ದರ್ಶನ ಮಾಡ್ತಕ್ಕಂಥದ್ದು. ಓಂ ಧುಂ ದುರ್ಗಾಯೇ ನಮಃ ಅಂತೇಳಿ ದುರ್ಗೆಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಅಂಗವೈಕಲ್ಯತೆಗೆ ಪೂರ್ವ ಜನ್ಮದ ಅಶುಭ ಫಲಗಳೇನಾದರೂ ಕಾರಣ ಆಗತ್ತಾ, ಹೇಗೆ ಗುರುಗಳೇ? ಜಾತಕದಲ್ಲಿ ಅಂಗಭಂಗ ಯೋಗ ಅಂತೇಳಿ ಇರುತ್ತೆ. ಅಂಗಭಂಗ ಯೋಗ ಅಂತಕ್ಕಂಥದ್ದು ಇದಕ್ಕೆ ನಾನು ಆಗಲೇ ತಿಳಿಸಿದೆ. 6ನೇ ಭಾವ ದೇಹ, 8ನೇ ಭಾವ ರೋಗ, 3ನೇ ಭಾವ ಅದು ಏನು ಸಮಸ್ಯೆ ಬರುತ್ತೆ, ಅದು 12ನೇ ಭಾವ ಏನು ಸಮಸ್ಯೆ ಬರ್ತಕ್ಕಂಥದ್ದು ಅಂತಕ್ಕಂಥದ್ದು. ಇಲ್ಲಿ ಖಂಡಿತ ಪೂರ್ವ ಜನ್ಮಕ್ಕೆ ನಾನು ಹಾಗೆ ಹೇಳಿದ್ದು, ತಂದೆ ತಾಯಿಗಳು ಭಾಗ್ಯಭಾವದಲ್ಲಿ ಏನಾದರೂ ಪಾಪಗ್ರಹಗಳು ಸ್ಥಿತರಾಗಿದ್ದು ಮಾರ್ಕಾಧಿಪತಿಗಳೇನಾದರೂ ಇದ್ದಾಗ ಅವರ ದೃಷ್ಟಿ 9, 10, 11, 12 ಅದರ ಮುಖ್ಯವಾಗಿ 2ನೇ ಭಾವದ ಮೇಲೆ ಬೀಳುತ್ತೆ. ಆವಾಗ ಏನು ಮಾಡ್ತಾರೆ ಮಕ್ಕಳು ಮಾತಿನ ಬಗ್ಗೆ ಮಾತನಾಡೋಣ. ಯಾಕೆ ಮೂಕರಾಗ್ತಾರೆ ಅದ್ರ ಬಗ್ಗೆ ಕೂಡ ನಾವು ಮಾತನಾಡೋಣ. ಮುಖ್ಯವಾಗಿ ಅಂಗ ಅಂತಕ್ಕಂಥದ್ದು ದೇಹಕ್ಕೆ ಬಹಳ ಮುಖ್ಯವಾಗಿ ಇಂದಿನ ಜನ್ಮ ಕನೆಕ್ಟಿಂಗ್ ಖಂಡಿತ ಇರುತ್ತೆ. ಯಾಕೆಂದರೆ ನಾನು ಅದಕ್ಕೆ ಹೇಳಿದೆ ಕರ್ಮಣಾಜಾಯತೆ ಸರ್ವಂ ಅಂತೇಳಿ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಜನ್ಮವನ್ನು ತಾಳಿರ್ತಕ್ಕಂಥದ್ದು. ಮುಖ್ಯವಾಗಿ ಪೂರ್ವ ಪುಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇದು ಬರೋದು. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ದೇವಾಲಯಗಳ ಧ್ವಂಸ ಮಾಡಿರ್ತಕ್ಕಂಥದ್ದು, ಗೋಮಾತೆಯನ್ನು ಹಿಂಸಿಸಿರ್ತಕ್ಕಂಥದ್ದು, ತಂದೆ ತಾಯಿಗಳನ್ನು ಹಿಂಸಿಸಿರ್ತಕ್ಕಂಥದ್ದು, ಹಿರಿಯರನ್ನು ಹಿಂಸಿಸಿರ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ದೇವತೆಗಳ ವಿಗ್ರಹ ಭಂಗಗಳನ್ನು ಮಾಡ್ತಾರೆ, ವಿಗ್ರಹಗಳನ್ನು ಒಡೆದಾಕ್ತಕ್ಕಂಥದ್ದು. ಹೀಗೆ ಧರ್ಮಪ್ರದವಾಗಿರ್ತಕ್ಕಂಥ ಧರ್ಮಸ್ಥಾನಾದಿಗಳನ್ನು ನಾಶ ಮಾಡ್ತಕ್ಕಂಥವ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಮುಂದಿನ ಜನ್ಮ ಅಥವಾ ಈ ಜನ್ಮದಲ್ಲೇ ತುಂಬ ಜನಕ್ಕೆ ಇದು ಅನುಭವದಲ್ಲಿ ಇರ್ತಕ್ಕಂಥದ್ದು. ದೇವರ ನಿಂದನೆ ಮಾಡೋದು ಬೇರೆ, ದೇವರನ್ನು ಫಿಸಿಕಲ್, ಯಾಕೆಂದರೆ ನಮಗೊಂದು ಭಾವನಾತ್ಮಕ ಸಂಬಂಧ ಇರತಕ್ಕಂಥದ್ದಾಗಿರುತ್ತೆ ದೇವತೆ ಅಂತಕ್ಕಂಥದ್ದು. ಹಾಗಾಗಿ ಅದಕ್ಕೆ ನಾವು ಕೊಟ್ಟ ಹಾಗೆ ಪ್ರಾಣ ಪ್ರತಿಷ್ಠೆ ಆಗಿರ್ತಕ್ಕಂಥ ವಿಗ್ರಹಾದಿಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು, ದೇವಾಲಯಗಳಿಗೆ ನೀವು ತೊಂದರೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡಿದಾಗ ನೀವು 12 ಜನ್ಮಗಳ ಕಾಲ ಇದರ ಒಂದು ವಾಸನೆ ನಿಮ್ಮೊಟ್ಟಿಗೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಮಗೆ ಈಗ ಅರಿವಿದೆ, ಅಜ್ಞಾನದಿಂದ ನಾವು ಜ್ಞಾನದೆಡೆಗೆ ಬರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಹಾಗಾಗಿ ಕಲ್ಪನೆ ಮತ್ತು ಏನಪ್ಪ ಅಂದರೆ ದುರಹಂಕಾರ ಅಂತಕ್ಕಂಥದ್ದನ್ನು ಬಿಟ್ಟು ಎಲ್ಲವನ್ನು ಕೂಡ ಸಾತ್ವಿಕವಾಗಿ ಸ್ವೀಕರಿಸೋಣ. ಯಾಕೆಂದರೆ ನೋಡಿ, ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿರುತ್ತೆ, ತನ್ನ ಪಾಡಕ್ಕೆ ತಾನಿರುತ್ತೆ. ಹಸುವಾದಾಗ ಮಾತ್ರ ತಾನು ಬೇಟೆನಾಡುತ್ತೆ, ಇಲ್ಲ ಅಂದರೆ ತನ್ನ ಪಾಡಕ್ಕೆ ತಾನಿರುತ್ತೆ. ಹಾಗೆ ಮನುಷ್ಯನೂ ಕೂಡ ಮನುಷ್ಯನೊಬ್ಬನು ಮಾತ್ರ ಬೇರೆ ಎಲ್ಲ ಜಂತೂನಾಂ ನರಜನ್ಮಂ ಉತ್ತಮಂ ಅಂತ ಹೇಳುತ್ತೆ ಶಾಸ್ತ್ರ. ಅಂಥ ಉತ್ತಮೋತ್ತಮವಾದಂಥ ಜನ್ಮದಲ್ಲಿ ನಾವು ಬರಬೇಕಾದರೂ ಕೂಡ ಅದೆಷ್ಟೋ ಜನ್ಮಗಳ ಸುಕೃತ ಫಲ ಬೇಕು. ಹಾಗಾಗಿ ಪಾಪ ಪುಣ್ಯಾದಿಗಳನ್ನು ಬದಿಗೊಟ್ಟಿದ್ದರೂ ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಮ್ಗೆ ಅರಿವಿರಬೇಕಾಗಿರ್ತಕ್ಕಂಥದ್ದು ಮೂಲ ಉದ್ದೇಶ ಆಗಿರಬೇಕು.
ಸರಿ ಗುರೂಜಿ, ಇನ್ನು ಗರ್ಭಿಣಿಯರ ಜಾತಕ ಅಥವಾ ಆ ಸಮಯದಲ್ಲಿನ ಗ್ರಹಗತಿಗಳು ಮಕ್ಕಳ ಮೇಲೆ ಏನಾದರೂ ಪರಿಣಾಮವನ್ನು ಬೀರಬಹುದಾ? ಒಂದು ವೇಳೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಗರ್ಭಾವಸ್ಥೆಯಲ್ಲಿ ಯಾವ ರೀತಿಯಾದಂಥ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ? ನೋಡಿ, ನಮ್ಮ ಪೂರ್ವಜರು ನಮಗೇನು ಹೇಳ್ತಿದ್ರು ಅಂದರೆ, ಗರ್ಭಿಣಿ ಹೆಣ್ಮಕ್ಳನ್ನು ಸಾಧ್ಯವಾದಷ್ಟು ಅವರನ್ನು ಒಂಟಿಯಾಗಿ ಬಿಡ್ತಿರ್ಲಿಲ್ಲ. ಎಲ್ಲರ ಕುಟುಂಬದ ಒಡನಾಟದಲ್ಲಿ ಅವ್ರನ್ನ ಇಟ್ಕೊಂಡಿರ್ತಿದ್ರು. ನಾವೀಗ ಕೆಲವು ಏನು ಮಾಡಿರ್ಬೇಕು, ಸೀಮಿತ ಸಮಯಕ್ಕೆ ಅವಧಿ ಇಟ್ಕೊಂಡಿದ್ವಿ. ಸೀಮಂತ ಮಾಡಿದಾಗ ಮಾತ್ರ ಎಲ್ಲ ಸೇರಿ ಒಂದು ಆ ಮಗಳ ಆವತ್ತಿನ ತೇಜಸ್ಸನ್ನು, ಅವಳ ಆನಂದವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಅಂದರೆ ಅದೆಷ್ಟು ಅಮಿತವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಗರ್ಭಾವ್ಯವಸ್ಥೆಯಲ್ಲಿದ್ದಂಥ ಒಂದು ಹೆಣ್ಣನ್ನು ಒಂಟಿಯಾಗಿ ಬಿಡಬಾರ್ದು ಮೊದಲನೇದಾಗಿ. ಅವಳು ಎರಡನೇದಾಗಿ ಏನಪ್ಪ ಅಂದರೆ, ಅವಳು ಒಟ್ಟಿಗೆ ಒಡನಾಟ ಇಟ್ಕೊಂಡು ನಾವೆಲ್ಲ ಮಾತನಾಡ್ತಾನೇ ಇರಬೇಕು. ಯಾಕೆಂದರೆ ನಮಗೆಲ್ಲ ಸೈನ್ಸ್ ಕೂಡ ಪ್ರೂವ್ ಮಾಡಿದೆ, ನಾವು ಮಾತನಾಡ್ತಕ್ಕಂಥ ಪ್ರತಿಯೊಂದು ವಾಕ್ಯವನ್ನು ಕೂಡ ಮಗು ತನ್ನ ಪ್ರೌಢಾವ್ಯವಸ್ಥೆಗೆ ಬಂದಾಗ, ಅಂದರೆ ಆ ಮಗು ವೃದ್ಧಿಯಾದಾಗ ಎಲ್ಲವನ್ನು ಕೂಡ ಆಲಿಸುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ ನಮ್ಮ ಪುರಾಣದಲ್ಲೂ ಇದೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ಒಳ್ಳೆ ಕಥೆಗಳನ್ನು ಓದಬೇಕು, ಮನಸ್ಸು ನಮಗೆ ಮನೋಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅವರು ಒಳ್ಳೆಯ ಸಂಗೀತವನ್ನು ಕೇಳ್ತಕ್ಕಂಥದ್ದು, ದೇವರ ಚಿಂತನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಮಾತುಗಳನ್ನು ಒಳ್ಳೆ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು, ಗರ್ಭಿಣಿ ಸ್ತ್ರೀಯರು ಬಹಳ ಮುಖ್ಯವಾಗಿ ಎಲ್ಲರನ್ನು ಕೂಡ ಗೌರವಯುತವಾಗಿ ಮಾತನಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಮಕ್ಕಳಿಗೂ ಕೂಡ ಅದು ಜೀನ್ಸಲ್ಲಿ ಬರುತ್ತೆ. ತಾಯಿ ಯಾವ ರೀತಿಯಾಗಿ ತನ್ನ ಮಗುವನ್ನು ಪ್ರಪಂಚಕ್ಕೆ ಕರ್ಕೊಂಡು ಬರುತ್ತೋ ಅವಳು ಸತ್ತು ಬದುಕುವಂಥ ಸಮಯ ಅದು. ಹಾಗಾಗಿ ಅಂತಹ ತಾಯಿ ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸುವುದು ಅವಳ ಜವಾಬ್ದಾರಿ ಆಗಿದ್ದರೂ ಕೂಡ ಹೊಟ್ಟೆಯಲ್ಲೇ ಬರ್ತಕ್ಕಂಥ ಇನ್ನೊಂದೇನಪ್ಪ ಅಂದರೆ ಚತುರ್ಥದಿಂದ ಪಂಚಮ ಭಾವಕ್ಕೆ ಏನಾದರೂ ವೇರಿಯೇಷನ್ ಬಂದಾಗ ತಾಯಿ ಆದವಳು, ಯಾಕಂದರೆ ಇದನ್ನೆಲ್ಲ ಅಂದರೆ ಅವಳು ಧಿಕ್ಕರಿಸ್ತಾಳೆ. ಅಂದರೆ ಯಾರ ಜೊತೆಲಿ ಇಲ್ಲದೆ ಇರ್ತಕ್ಕ ಒಬ್ಬರೇ, ಅಂದರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಅದಕ್ಕೂ ಕೂಡ ಸಂಚಿತ ಕರ್ಮ ಅಂತಕ್ಕಂಥದ್ದು. ಈಗ ಹೆಣ್ಮಕ್ಳು ಕನ್ಸೀವ್ ಆದ ತಕ್ಷಣ ಅವ್ರದ್ದೇನೋ ಸಮಸ್ಯೆ ಬಂದು ಬೆಡ್ ರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಅದು ಕೂಡ ನರಕ. ಆ ಬೆಡ್ ರೆಸ್ಟ್ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಅದಕ್ಕೂ ಕೂಡ ಕಾರಕವಾಗಿರ್ತಕ್ಕಂಥ ಗ್ರಹಗಳಿರ್ತವೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಇದರಿಂದ ಹೊರಗೆ ಬರಲಿಕ್ಕೆ ಇರತಕ್ಕಂಥ ಮಾರ್ಗ ಏನು? ಒಂದೇ ಒಂದು ದೈವ ಚಿಂತನೆ ಅಂತಕ್ಕಂಥದ್ದು, ನಾವು ನಡ್ಕೊಳ್ಳುವಂಥ ನಡವಳಿಕೆ ಅಂತಕ್ಕಂಥದ್ದು. ಈ ಎರಡರ ಬದಲಾವಣೆ ಖಂಡಿತ ನಮ್ಮ ಜನ್ಮಾಂತರಗಳಲ್ಲಿರ್ತಕ್ಕಂಥ ಪಾಪಾದಿಗಳನ್ನು ಪರಿಹಾರ ಮಾಡುತ್ತೆ. ನಾವು ಜ್ಞಾನ ಅಜ್ಞಾನಾದಿಗಳಿಂದ ಮಾಡಿರ್ತಕ್ಕಂಥ ಪಾಪಗಳ ಪರಿಹಾರದೊಂದಿಗೆ ವಿಶೇಷವಾಗಿ ಬರುವಂಥ ದಿನಮಾನಗಳಲ್ಲಿ ಉತ್ತಮ ಫಲವನ್ನು ಕಾಣ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಜಾತಕದಲ್ಲಿ ಅಂತಹ ಗ್ರಹ ದೋಷಗಳು ಇದ್ದಾಗ ಇದರಿಂದ ಪಾರಾಗೋದಕ್ಕೆ ಇರುವಂಥ ಸ್ಪಷ್ಟ ಪರಿಹಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ಬಹಳ ಮುಖ್ಯವಾಗಿ ನೋಡಿ, ಮೊದಲನೇದಾಗಿ ಪ್ರಾಯಶ್ಚಿತ್ತ, ಕೃತಾರ್ಥ. ಈ ಎರಡು ಕೃತಾರ್ಥ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ಭಗವಂತನಿಗೆ ನಾವೆಲ್ಲ ಪೂಜೆಯನ್ನು ಮಾಡಿದಾಗ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು ಅಂತ ಹೇಳ್ತೀವಿ. ಎಲ್ಲವನ್ನು ಕೂಡ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ನಾವು ಅದರ ಒಂದು ಪರ್ಸನ್ನಾಗಿ ಭಗವಂತನಿಗೆ ಒಂದು ಪೂಜಾ ಪೂರ್ತಿ ಸಂಪೂರ್ಣವಾಗಿರ್ತಕ್ಕಂಥ ಫಲ. ಒಬ್ಬ ಸೇವಾಕರ್ತರನ್ನು ಕೂರಿಸ್ಕೊಂಡು ಒಬ್ಬ ಪುರೋಹಿತರಾಗಿರ್ತಕ್ಕಂಥವ್ರು ಪೂಜೆ ಆದ ನಂತರದಲ್ಲಿ ಕೊನೆಯಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ಕೊನೆಯಲ್ಲಿರ್ತಕ್ಕಂಥ ಘಟ್ಟ ಏನಪ್ಪ ಅಂದರೆ, ಎಲ್ಲದಕ್ಕೂ ಕೂಡ ಪ್ರಾಯಶ್ಚಿತ್ತ ಮಾಡಪ್ಪ ಅಂದರೆ ಅಪರಾಧ ಕ್ಷಮಾಪಣೆ ಅಂತಕ್ಕಂಥದ್ದು. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಎಲ್ಲ ದೋಷಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಏಕಮೇವ ದೇವರು ಯಾರಾದರೂ ಇದ್ದರೆ ಸಾಕ್ಷಾತ್ ಪರಮೇಶ್ವರನ ಬಹಳ ಮುಖ್ಯವಾಗಿ ನಾವು ಜ್ಯೋತಿರ್ಲಿಂಗಗಳು ಅಂತ ಕರಿತೀವಲ್ವಾ, ಜ್ಯೋತಿರ್ಲಿಂಗಗಳಿಗೆ ಈ ಒಂದು ಸಮಸ್ಯೆ ಇದ್ದಂಥವರು ಹೋಗಿ ಬರೋದರಿಂದ ಸಂಚಿತ ಕರ್ಮಾದಿಗಳು ಪರಿಹಾರ ಆಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು. ನೋಡಿದ್ರುವ ವೀಕ್ಷಕರೇ, ಅಂಗವೈಕಲ್ಯದ ಕುರಿತಂತೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.